ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ಕಮೆಂಟ್ ಮಾಡ್ತಾಯಿದ್ರಿ. ತಮಗೆ ಇರ್ತಕ್ಕಂಥ ಡೌಟ್ಸ್ಗಳ ಬಗ್ಗೆ ಕಮೆಂಟ್ ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಆ ಒಂದು ಎಲ್ಲ ಡೌಟ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಅಥವಾ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ವೀಕ್ಷಕರೇ, ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಯುವ ನಿಧಿ ಹಣನ ಯಾವಾಗ ಬರುತ್ತೆ ಅಂತ. ಯುವ ನಿಧಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರಾಜ್ಯದಲ್ಲಿ ಯಾರೆಲ್ಲ ಒಂದು ಯುವ ನಿಧಿ ಯೋಜನೆಯಿಂದ ಹಣನ ಪಡಿತಾ ಇದ್ರಿ, ಡಿಗ್ರಿ ಹೋಲ್ಡರ್ಸ್ ಇದ್ದರೆ 3,000 ರೂಪಾಯಿ ಹಣನ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದರೆ ನಿಮಗೆ 1,500 ರೂಪಾಯಿನ ಹಣನ ಪಡಿತಾ ಇದ್ರಿ. ಈಗಾಗಲೇ ವೀಕ್ಷಕರು ಯುವ ನಿಧಿ ಯೋಜನೆ ಕಡೆಯಿಂದ ಒಂದು ಹಣನ ಕೂಡ ಒಂದು ಬಿಡುಗಡೆ ಆಗಿರುವಂಥದ್ದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ನಿಮಗೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಬನ್ನಿ ವೀಕ್ಷಕರು, ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಅಪ್ಡೇಟ್ಸ್ಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವೀಕ್ಷಕರೇ, ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ಕಮೆಂಟ್ ಮಾಡ್ತಾಯಿದ್ರು. ಅದರಲ್ಲಿ ಮುಖ್ಯವಾಗಿ ಯುವ ನಿಧಿ ಒಂದು ಕಳೆದ 3 ತಿಂಗಳಿಂದ ಹಣನ ಪೆಂಡಿಂಗ್ ಇರುವಂಥದ್ದು. ಈ ಒಂದು ಹಣನ ಯಾವಾಗ ಬರುತ್ತೆ, ಎಷ್ಟು ತಿಂಗಳ ಹಣನ ಬರುತ್ತೆ, ಮತ್ತು ಹಣ ಬಿಡುಗಡೆ ಆಗಿದ್ದೀನ ಇಲ್ವಾ ಅಂತ ಈ ರೀತಿಯಾಗಿ ಡೌಟ್ಸ್ ಇತ್ತು. ಡೌಟ್ಸ್ಗಳನ್ನು ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ವೀಕ್ಷಕರ, ಕೆಲವೊಂದಿಷ್ಟು ಜನರು ಏನು ಕಮೆಂಟ್ ಮಾಡ್ತಾಯಿದ್ರು ಅಂತಂದರೆ, ನಾವು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀವಿ, ನಮಗೆ ಒಂದು DDPI ಪೆಂಡಿಂಗ್ ಅಂತ ಬರ್ತಾಯಿದೆ. DDPI ಪೆಂಡಿಂಗ್ ಅಂತ ಬಂತಂದರೆ ನಾವು DDPI ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ಗಳನ್ನು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿಬಿಟ್ಟು ಅಪ್ರೂವಲ್ ಮಾಡಿಸ್ಕೊಳ್ಬೇಕಾ ಅಥವಾ ಆಟೋಮೆಟಿಕ್ಕಾಗಿ ಅಪ್ರೂವಲ್ ಆಗುತ್ತಾ ಅಂತ ಈ ರೀತಿಯಾಗಿ ಕೇಳ್ತಾಯಿದ್ರು. ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸಲ್ಲಿ DDPI ಪೆಂಡಿಂಗ್ ಅಂತ ಬರ್ತಾಯಿತ್ತು ಅಂತಂದರೆ ನೀವು ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ DDPI ಆಫೀಸಲ್ಲಿ ಹೋಗಿ ನಿಮ್ಮ ಎಲ್ಲ ದಾಖಲಾತಿಗಳನ್ನು ವೆರಿಫೈ ಮಾಡಿಬಿಟ್ಟು ಅಪ್ರೂವಲ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಯಾರೂ ಕೂಡ ಆಟೋಮೆಟಿಕ್ಕಾಗಿ ಅಪ್ರೂವಲ್ ಆಗುತ್ತೆ ಅಂತ ಕೂತ್ಕೊಳ್ಬೇಡಿ. ಎಷ್ಟು ಬೇಗ ನೀವು ಅಪ್ರೂವಲ್ ಮಾಡಿಸ್ಕೊಳ್ತೀರಾ ಅಷ್ಟು ಬೇಗ ನಿಮ್ಮ ಒಂದು ಅಪ್ಲಿಕೇಶನ್ ಮುಂದೆ ಒಂದು ಪ್ರೊಸೆಸ್ ಆಗುವಂಥದ್ದು. ವೀಕ್ಷಕರೇ, ಇನ್ನು ಕೆಲವೊಂದಿಷ್ಟು ಜನರು ಏನು ಕೇಳ್ತಾಯಿದ್ರು ಅಂತಂದರೆ, ಈಗಾಗಲೇ ವೀಕ್ಷಕರೇ ಈ ಒಂದು DDPI ಆಫೀಸ್ಗಳಿಂದ ಯಾರೆಲ್ಲ ಅಪ್ಲಿಕೇಶನ್ಗಳು ಪೆಂಡಿಂಗ್ ಇದ್ದಾವೆ, ವೆರಿಫಿಕೇಷನ್ ಮಾಡೋಕ್ಕೆ ಒಂದು ಪೆಂಡಿಂಗ್ ಇದ್ದಾವೆ ಅಂಥವರಿಗೆ ಕರೆ ಕೂಡ ಮಾಡ್ತಾ ಇರುವಂಥದ್ದು. ಫೋನ್ ಕರೆ ಮುಖಾಂತರ ನಿಮ್ಮೊಂದು ಅಪ್ಲಿಕೇಶನ್ಗಳನ್ನು ಪೆಂಡಿಂಗ್ ಇದೆ, ನೀವು ಬಂದು ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಬಂದು ಅಪ್ರೂವಲ್ನ ಮಾಡಿಸ್ಕೊಳ್ಬೇಕು ಅಂತ ಈ ರೀತಿಯಾಗಿ DDPI ಆಫೀಸ್ ಕಡೆಯಿಂದನೂ ಕರೆನೂ ಕೂಡ ಬರ್ತಾಯಿದೆ. ಯಾರದೆಲ್ಲ ಒಂದು ಫೋನ್ ಕರೆಗಳನ್ನು ಬರ್ತಾ ಇದ್ದಾವೆ ಅಂಥವ್ರು ಹೋಗಿ ನೀವು DDPI ಆಫೀಸ್ಗೆ ಹೋಗಿ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಅಪ್ರೂವಲ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ವೀಕ್ಷಕರೇ, ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ನಿಮ್ಮೊಂದು ಕಾಸ್ಟ್ ಆ್ಯಂಡ್ ಸರ್ಟಿಫಿಕೇಟ್ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ನಿಮ್ಮ ಒಂದು ಡಿಗ್ರಿ ಎಲ್ಲ ಸೆಮ್ನ ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಿ PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಈ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಿ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ವೀಕ್ಷಕರೇ, ಮತ್ತು ನಿಮ್ಮ ಒಂದು ಯುವ ನಿಧಿ ಅಪ್ಲಿಕೇಶನ್ ಹಾಕಿರುವಂಥ ಅಪ್ಲಿಕೇಶನ್ ಪ್ರಿಂಟ್ ಕೂಡ ಒಂದು ಹೋಗಬೇಕಾಗುತ್ತೆ. ಇಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ DDPI ಆಫೀಸಲ್ಲಿ ಅಪ್ರೂವಲ್ ಮಾಡಿಸ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನು ಕೇಳ್ತಾಯಿದ್ರು ಅಂತಂದರೆ, ನಾವು ಯುವ ನಿಧಿ ಯೋಜನೆಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಅಪ್ಲಿಕೇಶನ್ ಹಾಕೋಕ್ಕೆ ಹೋದಾಗ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಾ ಇಲ್ಲ, ನಮ್ಮ ಡೀಟೇಲ್ಸ್ ಫ್ಯಾಕ್ಚ್ ಆಗ್ತಾಯಿಲ್ಲ ಅಂತ ತೋರಿಸ್ತಾಯಿದ್ರು. ನಾನು ಮೊದಲೇ ತಿಳಿಸಿದ್ದೆ, ಯುವ ನಿಧಿ ಯೋಜನೆ ಕಡೆಯಿಂದ ಮೊದಲ ಪೇಮೆಂಟ್ ಬರಬೇಕಾಗುತ್ತೆ. ಮೊದಲ ಪೇಮೆಂಟ್ ಬಂದಾದ ನಂತರ ನಿಮಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಬರುತ್ತೆ. ವೀಕ್ಷಕರೇ, ಈ ಒಂದು ಮೇ ತಿಂಗಳ ಒಂದು ಪೇಮೆಂಟ್ ನಿಮಗೆ ಮೊದಲ ಪೇಮೆಂಟ್ ಬಂತು ಅಂತಂದರೆ ಆವಾಗ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡ್ಬೋದಾಗಿರುತ್ತೆ. ನಿಮಗೆ ಆವಾಗ ಹೇಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತಂದರೆ ನಿಮಗೆ ಬೇರೆ ರೀತಿಯಾಗಿ ಅಲ್ಟರ್ನೇಟ್ ಆಗಿ ಒಂದು ಆಪ್ಷನ್ನ ಕೊಡ್ತಾರೆ ಅಂತ ಯುವ ನಿಧಿ ಯೋಜನೆ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಟರ್ನೇಟ್ ಆಗಿ ಆಪ್ಷನ್ ಕೊಟ್ಟರು ಅಂತಂದರೆ ಆವಾಗ ನೀವು ಸುಲಭವಾಗಿ ಒಂದು ಸೆಲ್ಫ್ ಡಿಕ್ಲರೇಷನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ವೀಕ್ಷಕರೇ, ಇನ್ನು ಕೆಲವೊಂದಿಷ್ಟು ಜನರು ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ನಾವು ಕಂಪ್ಲೀಟಾಗಿ ಸಬ್ಮಿಟ್ ಮಾಡಿದ್ದೆ, ಮತ್ತು ಮೇ ತಿಂಗಳದು ಕೂಡ ಸಬ್ಮಿಟ್ ಮಾಡಿದ್ದೀವಿ. ನಮಗೆ ಮಾರ್ಚ್ ಸ್ಟೇಟಸ್ ನೋಡಿದರೆ ಅಲ್ಲಿ ಪೋಸ್ಟ್ ಟು DBT ಅಂತ ಬರ್ತಾ ಇಲ್ಲ, ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಅಂತ ತಿಳಿಸ್ಕೊಡ್ತಾಯಿದ್ರು. ಮಾರ್ಚು ಮತ್ತು ಏಪ್ರಿಲ್ ತಿಂಗಳದು 2 ತಿಂಗಳ ಒಂದು ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಅಂತ ಕೇಳ್ತಾಯಿದ್ರು. ಮತ್ತು ಮೇ ತಿಂಗಳದು ಸೆಲ್ಫ್ ಡಿಕ್ಲರೇಷನಲ್ಲಿ 180 ಡೇಸ್ ಕಂಪ್ಲೀಟೆಡ್ ಅಂತ ಬರ್ತಾಯಿದೆ ಅಂತ ಈ ರೀತಿಯಾಗಿ ಕೇಳ್ತಾಯಿದ್ರು. ಅದಕ್ಕೋಸ್ಕರ
ಈ ರೀತಿ ಯಾಕೆ ಬರ್ತಾಯಿದೆ ಅಂದರೆ ಇದು ತಾಂತ್ರಿಕ ಸಮಸ್ಯೆಯಿಂದ ಬರ್ತಾಯಿದೆ. ನೀವು ಸೆಲ್ಫ್ ಡಿಕ್ಲೇಷನ್ ಕಂಪ್ಲೀಟಾಗಿ ಸಬ್ಮಿಟ್ ಮಾಡಿದ್ರಿ ಅಂತಂದರೆ ಏಪ್ರಿಲ್ ಮತ್ತು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಈಗಾಗಲೇ ಯಾರ್ದೆಲ್ಲ ಒಂದು ಸೆಲ್ಫ್ ಡಿಕ್ಲೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾಯಿತ್ತು ಅಂಥವರ ಸೆಲ್ಫ್ ಡಿಕ್ಲೇಷನ್ ಅಪ್ಲಿಕೇಶನ್ ಸ್ಟೇಟಸ್ ಇವಾಗ ಚೆಕ್ ಮಾಡಿದರೆ ಅಪ್ಡೇಟ್ ಆಗಿದೆ ವೀಕ್ಷಕರೇ. ಪೋಸ್ಟ್ ಟು ಡಿ ಬಿ ಟಿ ಅಂತ ಬರ್ತಾ ಇರುವಂಥದ್ದು, ಪೋಸ್ಟ್ ಟು ಡಿ ಬಿ ಟಿ ಅಂತ ಬರ್ತದೆ, ಅಪ್ಡೇಟ್ ಆಗಿದೆ. ಈಗಾಗಲೇ ಹಣನೂ ಕೂಡ ಒಂದು ಬಿಡುಗಡೆ ಆಗಿದೆ ವೀಕ್ಷಕರೇ. ಯುವ ನಿಧಿ ಯೋಜನೆ ಕಡೆಯಿಂದ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಹಣ ಯಾವಾಗ ಬರುತ್ತೆ ಅಂತ. ಹಣನೂ ಕೂಡ ಬಿಡುಗಡೆ ಆಗಿರುವಂಥದ್ದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದು ಪೋಸ್ಟ್ ಟು ಡಿ ಬಿ ಟಿ ಆಗಿದೆ ವೀಕ್ಷಕರೇ. ಇವಾಗ ಮೇ ತಿಂಗಳದು ಪೋಸ್ಟ್ ಟು ಡಿ ಬಿ ಟಿ ಆಗೋದಷ್ಟೇ ಉಳಿದಿರುವಂಥದ್ದು. ಅದನ್ನು ಕೂಡ ಇನ್ನೂ ಒಂದು ವಾರದ ಒಳಗಾಗಿ ಪೋಸ್ಟ್ ಟು ಡಿ ಬಿ ಟಿ ಮೇ ತಿಂಗಳದು ಕೂಡ ಪೋಸ್ಟ್ ಟು ಡಿ ಬಿ ಟಿ ಆಗುತ್ತೆ ವೀಕ್ಷಕರೇ. ವೇಟ್ ಮಾಡಿ. ಯಾರೆಲ್ಲ ಒಂದು ಯುವ ನಿಧಿ ಯೋಜನೆ ಕಡೆಯಿಂದ ಕಳೆದ 3 ತಿಂಗಳಿಂದ ಹಣನ ಬರದೇ ಇದ್ದಂಥವ್ರು, ಪೆಂಡಿಂಗ್ ಇರುವಂಥವ್ರದ್ದು ಈಗಲೇ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ ವೀಕ್ಷಕರೇ. ಪೋಸ್ಟ್ ಟು ಡಿ ಬಿ ಟಿ ಅಂತ ಆಗಿದೆ. ನಿಮಗೆ ಖಂಡಿತವಾಗಿಯೂ ಹಣನ ಬರುತ್ತೆ, ಯುವ ನಿಧಿ ಯೋಜನೆ ಹಣನ. ಇವಾಗ ಮೇ ತಿಂಗಳದು ಅಷ್ಟು ಬಾಕಿ ಇರುವಂಥದ್ದು, ಅದನ್ನು ಕೂಡ ಒಂದು ವಾರದ ಒಳಗಾಗಿ ಪೋಸ್ಟ್ ಟು ಡಿ ಬಿ ಟಿ ಆಗುತ್ತೆ. ಇವಾಗ ಯುವ ನಿಧಿ ಯೋಜನೆಗೆ ಸರ್ಕಾರದ ಕಡೆಯಿಂದ ಒಂದು ಹಣನೂ ಕೂಡ ಒಂದು ಬಂದಿರುವಂಥದ್ದು. ಈಗಾಗಲೇ ವೀಕ್ಷಕರೇ ಹಣ ಬಂದಿದೆ. ಇವಾಗ ಫಲಾನುಭವಿಗಳು ಯುವ ನಿಧಿದಾರರು ಯಾರಿರ್ತಾರೆ ಅವರ ಒಂದು ಅಕೌಂಟ್ಗಳಿಗೆ ಬರುವುದು ಅಷ್ಟೇ ಬಾಕಿ ಇರುವಂಥದ್ದು. ಇದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯುವ ನಿಧಿದಾರರಿಗೆ. ಇಷ್ಟು ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇತ್ತು ವೀಕ್ಷಕರೇ. ಸಂಪೂರ್ಣವಾಗಿ ತಮಗೆ ಇರುವಂಥ ಡೌಟ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮತ್ತು ಏನಾದರೂ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.